ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ಟಾಪಿಕ್ ಏನಂದರೆ ದೃಷ್ಟಿ ಒಳ್ಳೆಯದಾದರೆ ಸೃಷ್ಟಿ ಎಲ್ಲ ಒಳ್ಳೆಯದು ಅನ್ನೋ ಒಂದು ಗಾದೆ ಮಾತಿಗೆ ಒಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ದೃಷ್ಟಿ ಒಳ್ಳೆಯದಾದರೆ ಸೃಷ್ಟಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಒಬ್ಬ ನವ ದಂಪತಿಗಳಿರ್ತಾರೆ, ಅನ್ಯೋನ್ಯವಾಗಿ ಜೀವನ ಮಾಡ್ತಿರ್ತಾರೆ. ಅವರು ಆ ದಂಪತಿ ಪತ್ನಿಗೇನು ಕೆಲಸ ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಆ ಪಕ್ಕದ ಮನೆ ಅವರು ಬಟ್ಟೆ ಒಗೆದಾಕಿ ಹಾರಾಕ್ತಿರೋದನ್ನ ನೋಡ್ತಿರ್ತಾಳೆ. ನೋಡಿಬಿಟ್ಟು ವ್ಯಂಗ್ಯ ಮಾಡ್ತಿರ್ತಾಳೆ. ಏನಂತ ಅವ್ರ ಗಂಡನ ಹತ್ರ, ನೋಡ್ರಿ ಅವಳಿಗೆ ಬಟ್ಟೆ ಒಗೆಯೋಕ್ಕೆ ಬರೋಲ್ಲ, ಕ್ಲೀನಾಗಿ ಒಗ್ದಿಲ್ಲ, ಅವಳಿಗೇನು ಸೋಪ್ ಸಿಗುತ್ತೋ, ಒಳ್ಳೆ ಸೋಪ್ ಇದೆಯೋ ಇಲ್ವೋ, ಗಲೀಜಾಗಿ ಒಗಿತಾಳೆ ಅಂತ. ಆಕೆ ಏನು ಮಾಡ್ತಾನೆ, ಆಕೆಯ ಮಾತಿಗೆ ಆ ಗಂಡ ತಲೆ ಕೊಡೋದಿಲ್ಲ. ಏನೋ ಹೇಳ್ತಾಳೆ ಬಿಡು ನಾನು ಹೆಂಡ್ತಿ ಅಂತೇಳಿ ಆರಾಮಾಗಿ ಅವ್ನು ಕೆಲಸ ಮಾಡ್ಕೊಂಡು ಅವನು ಆರಾಮಾಗಿ ಜೀವನ ಮಾಡ್ತಾಯಿರ್ತಾನೆ. ಒಂದಿನ ಇದೇ ರೀತಿ ಬೆಳಿಗ್ಗೆದ್ದು ಮತ್ತೆ ಅದೇ ನವ ದಂಪತಿಯ ಹೆಂಡತಿ ಏನು ಮಾಡ್ತಾಳೆ, ಕಿಟಕಿಯಿಂದ ಆಚೆ ನೋಡ್ತಾಳೆ. ಬಟ್ಟೆ ಒಗ್ದಾಕಿರ್ತಾಳೆ ಪಕ್ಕದ ಮನೆಯವರು, ತುಂಬ ಕ್ಲೀನಾಗಿರುತ್ತೆ. ಓಡೋಗಿ ಹೇಳ್ತಾಳೆ ಗಂಡನ ಹತ್ರ, ರೀ ಇವತ್ತು ಆಕೆ ತುಂಬ ಶುಭ್ರವಾಗಿ ಬಟ್ಟೆ ಒಗ್ದಾಕಿದ್ದಾಳೆ, ಕ್ಲೀನ್ ಹಾಕಿದ್ದಾಳೆ, ಯಾರೋ ಬಟ್ಟೆ ಒಗೆದು ಕಲಿಸ್ಕೊಟ್ಟಿದ್ದಾಳೆ, ಇಲ್ಲ ಒಳ್ಳೆ ಸೋಪ್ ಸಿಕ್ಕಿದೆ ಅವಳಿಗೆ ಅಂತ ಗಂಡನ ಹತ್ರ ಹೇಳ್ತಾಳೆ. ಅದಕ್ಕೆ ಅವನು ಒಂದು ಉತ್ತರ ಹೇಳ್ತಾನೆ ಗಂಡ, ನೀನು ಎದ್ದೇಳೋಕ್ಕಿಂತ ಮುಂಚೆ ನಾನು ನಮ್ಮನೆ ಕಿಟಕಿನ ಹೋಗಿ ಧೂಳಿರೋ ಕಿಟಕಿನ ಬಟ್ಟೆಯಿಂದ ಕ್ಲೀನ್ ಮಾಡಿದ್ದೀನಿ ಅಂತಾನೆ. ಹಂಗಂದ ತಕ್ಷಣ ಅವಳಿಗೆ ಗಾಬರಿ ಆಗುತ್ತೆ. ಮುಂದೆ ಏನು ಮಾತಾಡಬೇಕು ಅಂತ ಅವಳಿಗೆ ಗೊತ್ತಾಗಲ್ಲ, ಸುಮ್ಮನೆ ಆಗಿಬಿಡ್ತಾಳೆ. ಏನಪ್ಪ, ನಾನು ಇಷ್ಟು ದಿನ ನಾನು ಚುಚ್ಚು ಮಾತುಗಳನ್ನ ಅವ್ರಿಗೆ ಪಕ್ಕದ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನನ್ನ ಗಂಡ ಹೇಳಿದ ಮಾತುಗಳು ಸತ್ಯ ಅದು. ಹಾಗಾಗಿ ಸ್ನೇಹಿತರೆ, ಜೀವನದಲ್ಲಿ ಬೇರೆಯವ್ರನ್ನ ಹಂಗಿಸ್ಕೋದಕ್ಕಿಂತ ಮುಂಚೆ ಈ ತಾತ್ಪರ್ಯ ಏನು ಗೊತ್ತಾ, ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಿಟಕಿ ಗ್ಲಾಸುಗಳ ಧೂಳುಗಳನ್ನು ಮೊದಲು ಕ್ಲೀನ್ ಮಾಡಿಕೊಂಡ್ರೆ ನೋಡೋರ ಕಣ್ಣು ಬೇರೆಯವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಸಹ ನಮ್ಮ ದೃಷ್ಟಿಯಲ್ಲಿ ಕೆಟ್ಟವರಾಗ್ತಾ ಇರ್ತಾರೆ. ನಮ್ಮ ಅಂತರಾಳ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂತರಾಳದ ಕಿಟಕಿ ಗ್ಲಾಸುಗಳನ್ನು ಶುದ್ಧಿ ಮಾಡಿಕೊಂಡ್ರೆ ಮಾತ್ರ ನಮ್ಮ ದೃಷ್ಟಿಲಿ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.